ಹಲೋ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅಂಡ್ ಶೇರ್ ಮಾಡಿ. ಅಜಿತ್ ಸಾಹೇಬ್ರು ಬೆಳಬೆಳಗ್ಗೆ ಎದ್ಬಿಟ್ಟು ಬಾಯಿ ಬಡ್ಕಿ ನೋಡ್ದಲ್ಲ ಇರಕ್ಕಾಗಲ್ಲ. ಅವಳು ಬೆಳಬೆಳಗ್ಗೆನೆ ಅವ್ರ ಮಾವನೂ ಅತ್ತೆನೂ ಒಪ್ಪಿಸ್ದಲೆ ಇರಕ್ಕಾಗಲ್ವೇನೋ, ಎದ್ದು ಬೇಗನೆ ಹೋಗಿರ್ತಾಳೆ ಅಂತ ಗುಣಗುಡುತ್ತಾ ಇರ್ತಾರೆ ಅವಳು ಫೋಟೋ ನೋಡ್ಕೊಂಡು. ಅಷ್ಟ್ರಲ್ಲಿ ಸಂಗೀತಮ್ಮ, ಅಜಿತ ಗುಡ್ ಮಾರ್ನಿಂಗ್, ಎದ್ದೇನಪ್ಪ, ಭೂಮಿ ಎಲ್ಲೋ ಅಂತ ಕೇಳ್ತಾರೆ. ಭೂಮಿ ಸ್ನಾನಕ್ಕೆ ಹೋಗೋಳೇನೋ ಅಂತ ಸಂಗೀತಮ್ಮ ಕೇಳ್ತಾರೆ. ಇಲ್ಲ ಅಮ್ಮ, ಕೆಳಕ್ಕೆ ಬಂದವಳೆ ಅಂತ ನಾನ್ ಅನ್ಕೊಂಡೆ ಕಣಮ್ಮ ಅಂತ ಅಜಿತ್ ಸಾಹೇಬ್ರು ಹೇಳ್ತಾರೆ. ಅಜಿತ್ ಸಾಹೇಬ್ರು ಹೇಳ್ದಾಗ ಸಂಗೀತಮ್ಮ, ಇಲ್ಲ ಇವತ್ತು ರಂಗೋಲಿನೂ ಬಿಟ್ಟಿಲ್ಲ, ಭೂಮಿನೂ ಕಾಣಿಸ್ತಾ ಇಲ್ಲ, ಅದಕ್ಕಾಗಿ ಗಾಬರಿಯಾಗಿ ಬಂದೆ ಅಂತ ಸಂಗೀತಮ್ಮ ಅಜಿತ್ಂಗೆ ಹೇಳ್ತಾರೆ. ಆಮೇಲೆ ಲಾಸ್ಟಿಗೆ ಸಂಗೀತಮ್ಮ ಭೂಮಿ ನಂಬರಿಗೆ ಫೋನ್ ಮಾಡು ಅಂತ ಕೇಳಿದಾಗ ಭೂಮಿ ನಂಬರಿಗೆ ಫೋನ್ ಮಾಡಿದ್ರು. ಭೂಮಿ ನಂಬರ್ ಅಲ್ಲೇ ಇರುತ್ತೆ, ಅಲ್ಲೇ ಅಲ್ಲೇ ಬಿಟ್ಟು ಭೂಮಿ ಹೋಗಿರ್ತಾರೆ. ಆಮೇಲೆ ಅದೇ ನಂಬರಲ್ಲಿ ಲಕ್ಷ್ಮಮ್ಮಂಗ್ ಫೋನ್ ಮಾಡ್ತಾರೆ. ಲಕ್ಷ್ಮಮ್ಮ ಎಲ್ಲಿದ್ದೀರಾ ಅಂತ, ಏಳು ಭೂಮಿ ಅಂತ ಲಕ್ಷ್ಮಮ್ಮ ಕೇಳಿದಾಗ ನಾನು ಅಜಿತ ಅಂತ ಸಾಹೇಬ್ರು ಹೇಳ್ತಾರೆ. ಸಾಹೇಬ್ರು ಹೇಳ್ದಾಗ ಲಕ್ಷ್ಮಮ್ಮ, ಹೌದಾ ಭೂಮಿ ಏನಾಯ್ತು, ಎಂತು ಭೂಮಿ ಹುಷಾರಾಗವಳ ಅಂತ ಲಕ್ಷ್ಮಮ್ಮ ಕೇಳ್ತಾರೆ. ಲಕ್ಷ್ಮಮ್ಮ ಕೇಳಿದಾಗ ಅಜಿತ್ ಸಾಹೇಬ್ರು, ಇಲ್ಲ ಭೂಮಿ ಮನೇಲಿ ಇಲ್ಲ, ಅದಕ್ಕೋಸ್ಕರ ಫೋನ್ ಮಾಡ್ದೆ ಅಂತ ಹೇಳ್ತಾರೆ. ಹೇಳ್ದಾಗ ಹೌದಾ ಅಂತ ಅಂದ್ಬಿಟ್ಟು ದೊಡ್ಡ ಸಾಹೇಬ್ರೆಲ್ಲ ಗಾಬರಿಯಾಗಿ CCTV ಚೆಕ್ ಮಾಡ್ತಾರೆ. ಭೂಮಿ 1 ಗಂಟೆ ರಾತ್ರಿಯಲ್ಲಿ ಹೊರಗಡೆ ಹೋಗಿರ್ತಾರೆ. ಹೊರಗಡೆ ಹೋಗಿದ್ದ CCTV ಕಂಡು ಬಂದಿರುತ್ತೆ. ದೊಡ್ಡ ಸಾಹೇಬ್ರು ಬೈತಾರೆ, ಇವ್ರು ಸೆಕ್ಯೂರಿಟಿ ಏನಾಗಿದೆ ಎಂತ ಗೊತ್ತಿಲ್ಲ, ಅವನು ನಿದ್ದೆ ಮಾಡ್ತಾ ಇರ್ತಾನೇನೋ, ಏನಕ್ಕೆ ಪ್ರಯೋಜನ ಇಲ್ಲ ಸೆಕ್ಯೂರಿಟಿ ಅಂತ ಬೈತಾ ಇರ್ತಾರೆ. ಆವಾಗ ಅಜಿತ್ ಕೇಳ್ತಾನೆ, ದೇವನಿ ಅಮ್ಮ, ನೀವೇನಾದ್ರೂ ಕೈವಾಡೆ ಯಾವ್ದಾದ್ರು ಇದೆಯಾ ಏನು, ಹೇಳ್ಬಿಡಿ ಇವಾಗ್ಲೇ, ಆಮೇಲೆ ಲಾಸ್ಟಿಗೆ ಹೇಳೋದ್ ಬೇಡ ಅಂತ ಅಂತಾರೆ. ಇಲ್ಲಪ್ಪ, ನನಗೆ ಅಂಜಲಿ ಆಣೆಗಳು, ನನ್ನಲ್ಲಿ ಏನು ಇಲ್ಲ ಅಂತ ದೇವನಿ ಅಮ್ಮ ಹೇಳ್ತಾರೆ. ದೇವನಿ ಅಮ್ಮ ಹೇಳ್ಬಿಟ್ಟು CCTV ಫುಲ್ ಚೆಕ್ಅಪ್ ಮಾಡ್ದಾದ್ಮೇಲೆ ಮತ್ತು ದೇವನಿ ಅಮ್ಮ ಹೇಳ್ತಾರೆ, ನೋಡ್ದಾ ಈಗ್ಲಾದ್ರೂ ಗೊತ್ತಾಗ್ತಾ ಇದೆಯಾ ಅಂತ ಹೇಳ್ತಾರೆ. ಹೇಳಾದ್ಮೇಲೆ ಸರಿ ಆಯ್ತು ಅಂತ ಅಜಿತ್ ಪೊಲೀಸ್ ಅಪ್ಪಂಗ್ ಫೋನ್ ಮಾಡ್ಬಿಟ್ಟು ಎಲ್ಲಾ ಕಡೆ ಚೆಕ್ ಮಾಡಿ, ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಚೆಕ್ ಮಾಡಿ, ಎಲ್ಲಾ ವೆಹಿಕಲ್ಸ್ ಚೆಕ್ ಮಾಡಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಅಜಿತ್ ನಚಿಕೇತನ ಎಲ್ಲ ಒಂದೊಂದ್ ಸೈಡಿಗೆ ಹೋಗ್ತಾರೆ. ಒಂದೊಂದ್ ಸೈಡ್ ಅಲ್ಲಿ ಹುಡ್ಕಕ್ ಹೋಗ್ತಾರೆ. ಫೋಟೋ ತೋರಿಸಿ, ಇಲ್ಲ ಅಲ್ಲಿರಲ್ಲ. ಅಲ್ಲಿ ಇಲ್ದಿದ್ದಾಗ ಲಕ್ಷ್ಮಿ ಅಮ್ಮ ಬೇರೆ ಕಡೆ ಹುಡುಕ್ತಾ ಇರ್ತಾರೆ, ಇವ್ರು ಸಿಕ್ಕಿದ್ರ ಅಂತ. ಯಾವ ಟೀ ಅಂಗಡಿಲಿ ಕೇಳಿದ್ರು ಇಲ್ಲ ಅಂತಾರೆ. ಅವಾಗ ಲಕ್ಷ್ಮಮ್ಮ ಮತ್ತೆ ತರಕಾರಿ ಅಂಗಡಿಗೆ ಬಂದ್ಬಿಟ್ಟು ಕೇಳ್ತಾರೆ, ಭೂಮಿ ಬಂದಿದ್ಲ ಅಂತ. ಭೂಮಿ ಬಂದಿದ್ಲ ಅಂತ ಕೇಳಿದಾಗ ಹೌದು ಬಂದಿದ್ರು, ಈಗ ಹೋದ್ರು, ಅವ್ರು ಏನು ಮಾತಾಡ್ಲೇ ಇಲ್ಲ, ಗಾಬರಿ ಆಗಿದ್ರು ಅಂತ ತರಕಾರಿ ಅಂಗಡಿಯವ್ರು ಹೇಳಿದ ತಕ್ಷಣ ಲಕ್ಷ್ಮಮ್ಮ ಸಡನ್ ಆಗಿ ಅಜಿತ್ ಫೋನ್ ಮಾಡಿ ಹೇಳ್ತಾರೆ, ಇಲ್ಲಿ ತರಕಾರಿ ಅಂಗಡಿಗೆ ಬಂದಿದ್ರಂತೆ ಅಂತ. ತರಕಾರಿ ಅಂಗಡಿಗೆ ಬಂದಿದ್ರಂತೆ ಅಂತ ಹೇಳ್ದಾಗ ಅಜಿತ್ ಮತ್ತೆ ತರಕಾರಿ ಅಂಗಡಿ ಹತ್ರ ಬಂದ್ಬಿಟ್ಟು ತರಕಾರಿ ಅಂಗಡಿಯವ್ರನ್ನ ವಿಚಾರಿಸ್ತಾರೆ. ಇಲ್ಲಿ ಭೂಮಿ ಬಂದಿದ್ಲ, ಎಷ್ಟೊತ್ನಲ್ಲಿ ಬಂದಿದ್ರು, ಏನಾದ್ರು ಮಾತಾಡಿದ್ರ ಅಂತ ಅಂದಾಗ ಇಲ್ಲ, ನನಗೇನು ಮಾತಾಡ್ಲಿಲ್ಲ, ಗಾಬರಿ ಆಗಿದ್ರು. ಅವ್ರು ಎಲ್ಲಾದ್ರೂ ಹೋದ್ರ, ಯಾವ್ದ್ರಲ್ಲಿ ಹೋದ್ರು ಅಂತ ಕೇಳಿದಾಗ ಆಟೋದಲ್ಲಿ ಹೋದ್ರು, ಎಲ್ಲಿಗಂತ ಗೊತ್ತಾಯ್ತಾ ಅಂತ ಅಂದಾಗ ಇಲ್ಲ ಕೇಳಿಸ್ಕೊಂಡ್ರ ಅಂತ ಕೇಳ್ತಾರೆ. ಮತ್ತೆ ಹೌದು ಕೇಳಿಸ್ಕೊಂಡೆ, ಸಕ್ರೆಪಟ್ಟಣಕ್ಕೆ ಹೋಗ್ತೀನಿ ಅಂತ ಅಂದ್ರು. ಸಕ್ರೆಪಟ್ಟಣಕ್ಕೆ ಹೋಗ್ತೀನಿ ಅಂದಾಗ ಲಾಸ್ಟಿಗೆ ಅಜಿತ್ ಮತ್ತೆ ಸಕ್ರೆಪಟ್ಟಣಕ್ಕೆ ನಚಿಕೇತನರೆಲ್ಲ ಫಾಲೋ ಮಾಡ್ಕೊ ಹೋಗ್ತಾರೆ. ಸಕ್ರೆಪಟ್ಟಣದ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಕೇಳಿದಾಗ ದೊಡ್ಡ ಸಾಹೇಬ್ರೆಲ್ಲ ಕೇಳಿದಾಗ ಇಲ್ಲ ಅಂತಾರೆ. ಅಜಿತ್ ಕೇಳುವಾಗ ಇಲ್ಲಿ ಆಟೋ ಆಕ್ಸಿಡೆಂಟ್ ಆಗಿತ್ತು, ಆಕ್ಸಿಡೆಂಟ್ ಆಗಿದ್ದ ಆಟೋದಲ್ಲಿ ಒಬ್ರು ಡೆತ್ ಆಗವ್ರೆ ಅಂತ ಅಲ್ಲಿ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡೋರು ಹೇಳ್ತಾ ಇರ್ತಾರೆ. ಹೇಳುವಾಗ ಲಾಸ್ಟಿಗೆ ದೊಡ್ಡ ಸಾಹೇಬ್ರಿಗೆ ಫೋನ್ ಮಾಡಿ ಅಜಿತ್ ಕೇಳ್ತಾನೆ, ಏನಾದ್ರು ಗೊತ್ತಾಯ್ತಾ ಮಾವ, ಏನೋ ವಿಷಯ, ಯಾರಾದ್ರೂ ಬಂದ್ರು ಅಂತ ಗೊತ್ತಾಯ್ತಾ ಅಂತ ಅಂದಾಗ ಇಲ್ಲ ಅಂತ ಹೇಳ್ಬಿಟ್ಟು ಮನೆಗ್ ಹೊರಡ್ತಾರೆ. ಎಲ್ಲಾರು ಮನೆಗ್ ಹೊರಟಾಗ ಸಂಗೀತಮ್ಮನ್ನ ಕೇಳ್ತಾರೆ, ಅಮ್ಮ ಭೂಮಿ ಬಂದಿದ್ಲ ಅಂತ ಸಂಗೀತಮ್ಮ ಕೇಳ್ದಾಗ ಇಲ್ಲ ಸಿಕ್ಲಿಲ್ಲ ಅಂತ ಅಜಿತ್ ಹೇಳ್ತಾರೆ. ಸರಿ ಆಯ್ತು ಅಮ್ಮ, ಈಗ ಚಾಮುಂಡೇಶ್ವರಿ ದೇವ್ರನ್ನ ಭೂಮಿ ಹೇಳ್ತಾ ಇರೋಳಲ್ಲ, ಅದು ಪ್ರಾರ್ಥನೆ ಮಾಡೋಣ, ನೋಡೋಣ ಬರ್ತಾರ ಅಂತ ಅಂತ ಅಂದ್ಬಿಟ್ಟು ಎಲ್ಲಾರು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೋತಾರೆ, ಭೂಮಿ ಆದಷ್ಟು ಬೇಗ ಮನೆಗ್ ಬರ್ಲಿ ಅಂತ. ಆವಾಗ ಸಂಗೀತಮ್ಮನ ಸೊಸೆ ಯಾವತ್ತು ಅವಳೇ ಆಗಿರ್ಬೇಕು, ಅವಳ ಮನೆಗೆ ಸೇಫ್ ಆಗಿ ಬರ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಜಿತ್ ಸಾಹೇಬ್ರೆಲ್ಲ. ಅಷ್ಟರಲ್ಲಿ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಎಲ್ಲಾರು.